ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಟಾಪ್ 5 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಫ್ಯಾಕ್ಟ್ಸ್ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗೋಸ್ಕರ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯಾಕ್ಟ್ ನಂಬರ್ 1. ಸ್ನೇಹಿತರೆ, ರೀಸೆಂಟಾಗಿ ರಾಧಿಕಾ ಮರ್ಚೆಂಟ್ ಜೊತೆ ಮುಖೇಶ್ ಅಂಬಾನಿಯ ಮಗನಾದ ಅನಂತ್ ಅಂಬಾನಿಯ ಜೊತೆ ಮದುವೆ ಕೂಡ ಆಯಿತು. ಈ ಮದುವೆ ಯಾವ ರೀತಿ ಇತ್ತು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಯಾಕಂದರೆ ಗ್ರ್ಯಾಂಡ್ ಆಗಿ ಸಾವಿರಾರು ಕೋಟಿಯನ್ನು ಖರ್ಚು ಮಾಡಿ ಈ ಮದುವೆಯನ್ನು ಮಾಡಿದ್ರು. ಇಲ್ಲಿ ಸುಮಾರು ಕಾಮೆಂಟ್ಗಳು ಬಂದವು. ಅಂದರೆ ರಾಧಿಕಾ ಮರ್ಚೆಂಟ್ ನೋಡೋದಕ್ಕೆ ಸುಂದರವಾಗಿದ್ಲು, ಹಾಗೆ ಅನಂತ್ ಅಂಬಾನಿ ನೋಡೋದಕ್ಕೆ ಸ್ವಲ್ಪ ದಪ್ಪವಾಗಿದ್ದ. ಹಾಗಾಗಿ ಎಲ್ಲರೂ ಕೂಡ ಇವಳು ಹೋಗಿ, ಅಂದರೆ ಈ ಯುವತಿ ಹೋಗಿ ಇವನನ್ನು ಮದುವೆ ಆಗಿದ್ದಾಳೆ, ಹಣಕ್ಕೋಸ್ಕರ ಮದುವೆ ಆಗಿದ್ದಾಳೆ, ದುಡ್ಡು ಇರುವುದಕ್ಕೋಸ್ಕರ ಅಥವಾ ದುಡ್ಡು ಇದೆ ಅಂತ ಮದುವೆ ಆಗಿದ್ದಾಳೆ ಅಂತ ಅಂತಾರೆ. ಆದರೆ ಇದರ ರಿಯಲ್ ಫ್ಯಾಕ್ಟ್ ಏನು ಗೊತ್ತಾ? ಮೊದಲನೇದಾಗಿ ರಾಧಿಕಾ ಮರ್ಚೆಂಟ್ ಫಾರ್ಮಾಸ್ಯೂಟಿಕಲ್ ಬಿಸ್ನೆಸ್ಸನ್ನು ಮಾಡ್ತಾರೆ. ಇವರ ನೆಟ್ವರ್ತ್ 750 ಕೋಟಿ ಇದೆ. ಇವರು ಏನು ಸಾಮಾನ್ಯದವರು ಅಲ್ಲ. ಹಾಗೆ ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ಇಬ್ಬರು ಕೂಡ ಗೆಳೆಯರು. ಇಬ್ಬರು ಪರಸ್ಪರ ಪ್ರೀತಿಯನ್ನು ಮಾಡ್ತಾ ಇದ್ರು. ಇವರಿಬ್ಬರು ಜೊತೆ ಇರುವ ಒಂದು ಫೋಟೋ 2018ರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ. ಹಾಗೆ ರಾಧಿಕಾ ಮರ್ಚೆಂಟ್ ಇವರು ಸುಂದರವಾದ ಯುವತಿ. ಈಕೆ ಬೇಕಾದರೆ ಬೇರೆ ಯುವಕರನ್ನ, ಅಂದರೆ ಸುಂದರವಾದ ಯುವಕರನ್ನ ಮದುವೆ ಆಗ್ಬೋದಿತ್ತು. ಆದರೆ ರಾಧಿಕಾ ಮರ್ಚೆಂಟ್ ತನ್ನ ಪ್ರೀತಿಗೆ ಬೆಲೆ ಕೊಟ್ಟು ಅನಂತ್ ಅಂಬಾನಿಯನ್ನೇ ಮದುವೆ ಆಗಿದ್ದಾರೆ. ಫ್ಯಾಕ್ಟ್ ನಂಬರ್ 2. ಸ್ಕ್ಯಾಮ್. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸ್ಕ್ಯಾಮ್ಗಳು ನಡೀತಲೇ ಇದ್ದಾವೆ. ಇದಕ್ಕೆ ಸಾಕಷ್ಟು ಜನ ಬಲಿ ಆಗ್ತಲೇ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಡೆಯುವಂಥ ಬಹುಮುಖ್ಯವಾದ ಸ್ಕ್ಯಾಮ್ ಯಾವುದು ಅಂತಂದರೆ, ಇದರಿಂದ ಅಲರ್ಟ್ ಆಗಿ ಇರಬೇಕು. ರಸ್ತೆಯಲ್ಲಿ ನಿಂತಿದ್ದಾಗ ಯಾರೋ ಒಬ್ಬ ವ್ಯಕ್ತಿ ಬಂದು ಫೋನನ್ನು ಕೇಳ್ತಾನೆ. ನನ್ನ ಸ್ನೇಹಿತನಿಗೆ ಆಕ್ಸಿಡೆಂಟ್ ಆಗಿದೆ, ನಾನು ಫೋನನ್ನು ಮರೆತಿಟ್ಟು ಬಂದಿದ್ದೀನಿ, ದಯವಿಟ್ಟು ಫೋನ್ ಮಾಡಬೇಕು, ಫೋನನ್ನು ಕೊಡಿ ಅಂತ ಹೇಳ್ತಾನೆ. ಆದರೆ ನಾವು ಆ ಸಮಯದಲ್ಲಿ ಫೋನನ್ನು ಅವನ ಕೈಗೆ ಕೊಡ್ತೀವಿ, ಅಂದರೆ ಲಾಕನ್ನು ಓಪನ್ ಮಾಡಿ ಫೋನನ್ನು ಕೊಡ್ತೀವಿ. ಆದರೆ ಆತ ನಮ್ಮ ಕಣ್ಣೆದುರು ಫೋನನ್ನು ಮಾಡೋದಿಲ್ಲ. ಸ್ವಲ್ಪ ಪಕ್ಕ ಸರಿದು ಅಲ್ಲಿ ನಂಬರ್ ಡಯಲ್ ಮಾಡಿ ಫೋನನ್ನು ಮಾಡ್ತಾನೆ. ಅಲ್ಲಿ ಯಾವ ರೀತಿ ಸ್ಕ್ಯಾಮ್ ಆಗುತ್ತೆ ಅಂತಂದರೆ, ಅಲ್ಲಿ ಆತ ವ್ಯಕ್ತಿ ಏನು ಮಾಡ್ತಾನೆ, ಕಾಲ್ ಹೋಗಲಿಲ್ಲ ಅಥವಾ ಕಾಲ್ ಮಾಡಿದೆ ಅಂತೇಳಿ ಮೊಬೈಲನ್ನು ವಾಪಸ್ ಕೊಟ್ಟು ಬೇಗ ಹೋಗಿಬಿಡ್ತಾನೆ. ಆದರೆ ಸ್ವಲ್ಪ ಸಮಯದ ನಂತರ ಅಥವಾ ತಡ ಸಮಯದ ನಂತರ ನಮ್ಮ ಖಾತೆಯಲ್ಲಿ ಹಣ ಡೆಬಿಟ್ ಆಗುತ್ತೆ ಅಥವಾ ಹಣ ಬೇರೊಂದು ಖಾತೆಗೆ ವರ್ಗಾವಣೆ ಆಗಿರುತ್ತೆ. ಇದು ಹೇಗೆ ಅಂತ ಕೇಳ್ತೀರಾ? ನಾವು ಆತನಿಗೆ ಫೋನನ್ನು ಕೊಟ್ಟ ನಂತರ ಈ ಸ್ಕ್ಯಾಮ್ ಯಾವ ರೀತಿ ನಡೆಯುತ್ತೆ ಅಂತಂದರೆ, ನಮ್ಮ ಹತ್ರ ಫೋನನ್ನು ಪಡೆದುಕೊಂಡಂಥ ವ್ಯಕ್ತಿ ಮೊದಲ ಬಾರಿಗೆ ಏನು ಮಾಡ್ತಾನೆ ಅಂತ ಅಂದರೆ, ಆತ ಸ್ಕ್ಯಾಮರ್ ಆಗಿದ್ದರೆ ಆತ ದೂರ ಸರಿದು ಹೋಗ್ತಾನೆ. ದೂರ ಸರಿದು ಹೋಗಿ ಈ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರನ್ನು ಡಯಲ್ ಮಾಡ್ತಾನೆ. ಈ ಡಯಲ್ ಕೋಡ್ ಯಾವುದು ಅಂತಂದರೆ ಕಾಲ್ ಫಾರ್ವರ್ಡಿಂಗ್ ಕೋಡ್. ಇದನ್ನು ಯಾವುದೋ ಒಂದು ನಂಬರ್ಗೆ, ಅಂದರೆ ತಮಗೆ ಬೇಕಾದ ನಂಬರ್ಗೆ, ಆ ಮೊಬೈಲ್ ನಂಬರ್ಗೆ ಬರುವಂಥ ಮೆಸೇಜಸ್, OTPs ಅಥವಾ ಕಾಲನ್ನು ಇನ್ನೊಂದು ನಂಬರ್ಗೆ ಫಾರ್ವರ್ಡಿಂಗ್ ಮಾಡ್ಬೋದು. ಈ ಕೋಡನ್ನು ಬಳಸಿ ಸ್ಕ್ಯಾಮರ್ಸ್ ಏನು ಮಾಡ್ತಾರೆ ಅಂದರೆ, ಈ ಕೋಡ್ನಿಂದ ಕಾಲ್ ಫಾರ್ವರ್ಡಿಂಗ್ ಮಾಡ್ತಾರೆ. ಆಗ ಆ ನಂಬರ್ಗೆ ಬರಬೇಕಾಗಿದ್ದ ಮೆಸೇಜ್, OTPs ಹಾಗೂ ಫೋನ್ ಕಾಲ್ಸ್ ಇನ್ನೊಂದು ನಂಬರ್ಗೆ ಫಾರ್ವರ್ಡಿಂಗ್ ಆಗುತ್ತೆ. ಅವರು ಈಸಿಯಾಗಿ ಹಣವನ್ನು ಕಸಿದುಕೊಳ್ಳಲು ಅಥವಾ ಹಣವನ್ನು ಸ್ಕ್ಯಾಮ್ ಮಾಡಲು ತುಂಬಾ ಅನುಕೂಲ ಆಗುತ್ತೆ. ಹಾಗಾಗಿ ಯಾರಾದರೂ ಬಂದು ನಿಮ್ಮ ಬಳಿ ಫೋನ್ ಕೊಡಿ, ನಾನು ಕರೆ ಮಾಡಬೇಕು ಅಂತಂದರೆ ಅವರಿಗೆ ನಂಬರ್ ಫಸ್ಟ್ ಹೇಳಿ, ನಾನು ಡಯಲ್ ಮಾಡಿ ಕೊಡ್ತೀನಿ ಅಂತ ಹೇಳಿ. ಅವರ ಕೈಗೆ ಮಾತ್ರ ಮೊಬೈಲನ್ನು ಕೊಡಬೇಡಿ. ಯಾಕಂದರೆ ಮೊಬೈಲ್ ಅವ್ರ ಕೈಗೆ ಕೊಡ್ತು ಅಂತಂದರೆ ಈ ರೀತಿ ನಿಮ್ಮ ಖಾತೆ ಝೀರೋ ಬ್ಯಾಲೆನ್ಸ್ ಆಗುತ್ತೆ. ಫ್ಯಾಕ್ಟ್ ನಂಬರ್ 3. ಉತ್ತರ ಪ್ರದೇಶದಲ್ಲಿ ನಡೆದಂಥ ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ ಸ್ಕ್ಯಾಮ್. ಇದು ಯಾವ ರೀತಿ ಇದೆ ಅಂದರೆ, ATMಗೆ ಹೋಗಿ ಅವರು ಹಣವನ್ನು ವಿತ್ಡ್ರಾ ಮಾಡ್ತಾರೆ. ಅಂದರೆ ತಮಗೆ ಬೇಕಾದಷ್ಟು ಹಣವನ್ನು ವಿತ್ಡ್ರಾ ಮಾಡಿ ತಮ್ಮ ಖಾತೆಯಲ್ಲಿ ಇದ್ದಷ್ಟೇ ಹಣ ಇರುವಂತೆ ಮಾಡ್ತಾರೆ. ಈ ಟ್ರಿಕ್ ಹೇಗೆ ಯೂಸ್ ಮಾಡಿದ್ದಾರೆ ಗೊತ್ತಾ? ಈಗಿನ ಯುವಕರು ಸಾಕಷ್ಟು ಬುದ್ಧಿವಂತರಾಗ್ತಾ ಇದ್ದಾರೆ. ನೀವು ಈ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳ ಅದ್ಭುತ ಕಲೆಯನ್ನು ನೋಡಿದ್ರೆ ನಿಜಕ್ಕೂ ಕೂಡ ಬೆರಗಾಗ್ತೀರಾ. ಇವರು ವರ್ಷಾನುಗಟ್ಟಲೆ ತಮಗೆ ಬೇಕಾದಷ್ಟು ಹಣವನ್ನು ವಿತ್ಡ್ರಾ ಮಾಡಿಕೊಂಡು ಅದನ್ನು ಖರ್ಚು ಮಾಡಿ ಮೋಜು ಮಸ್ತಿ ಮಾಡಿ ಈಗ ಪೊಲೀಸ್ನವರ ಕೈದಿ ಆಗಿದ್ದಾರೆ. ಇವರು ಈ ಚಮತ್ಕಾರವನ್ನು ಹೇಗೆ ಮಾಡಿದ್ದಾರೆ ಗೊತ್ತಾ? ATM ಮಷಿನ್ಗೆ ಹೋಗಿ ಅಮೌಂಟನ್ನು ಎಂಟರ್ ಮಾಡ್ತಾರೆ. ಅಂದರೆ ATM ಕಾರ್ಡನ್ನು ಹಾಕಿ ಅಮೌಂಟನ್ನು ಎಂಟರ್ ಮಾಡಿದ್ದಾರೆ. ವಿತ್ಡ್ರಾ ಮಾಡುವಾಗ ATM ಮಷಿನ್ ಒಳಗಿಂದ ATM ಮಷೀನಿಂದ ನೋಟ್ ತರುವ ಟ್ರೇಯನ್ನು ನೋಟ್ ತೆಗೆದುಕೊಂಡ ನಂತರ ಅದನ್ನು ವೇಗವಾಗಿ ಹಿಂದಕ್ಕೆ ತೆಗೆದಿದ್ದಾರೆ. ಇದರಿಂದ ಏನಾಗಿದೆ ಅಂತಂದರೆ, ATM ಮಷೀನ್ನಲ್ಲಿ ಎರರ್ ಬರುತ್ತೆ. ಆಗ ಬ್ಯಾಂಕ್ನಿಂದ ಯಾವುದೇ ರೀತಿಯ ಹಣ ಕಟ್ ಆಗೋದಿಲ್ಲ. ಇವರು ATM ಮಷೀನಿಂದ ಈ ರೀತಿ ಲೂಪೋಲ್ಸನ್ನು ಬಳಸಿ ಈ ರೀತಿ ಹಣವನ್ನು ಪಡೆದು ಮೋಜು ಮಸ್ತಿ ಮಾಡಿ ಈಗ ಪೊಲೀಸ್ನವರ ಕೈದಿಯಾಗಿದ್ದಾರೆ. ಫ್ಯಾಕ್ಟ್ ನಂಬರ್ 4. ಸ್ನೇಹಿತರೆ, ಸ್ಕೂಲ್ ಬ್ಯಾಗ್ ಅಥವಾ ಬೇರೊಂದು ಬ್ಯಾಗ್ಗಳಲ್ಲಿರುವಂಥ ಈ ಸ್ಟ್ರಿಪ್ಗಳ ಬಗ್ಗೆ ನಿಮಗೆಷ್ಟು ಗೊತ್ತು? ಇದರಿಂದ ಏನೆಲ್ಲ ಅನುಕೂಲ ಇದೆ ಗೊತ್ತಾ?
ಇದನ್ನ ಸ್ಟ್ರಿಪ್ ಅಂತ ಕರೆಯೋಲ್ಲ, ಬದಲಾಗಿ ಸ್ಟ್ರ್ಯಾಪ್ ಅಡ್ಜಸ್ಟರ್ ಅಂತ ಕರೀತಾರೆ. ಬ್ಯಾಗ್ನ ನಾವು ಯಾವ ಅಳತೆಗೆ ಬೇಕು, ಉದ್ದ ಅಥವಾ ತುಂಡ ಮಾಡ್ಕೋಬೇಕಾದ್ರೆ ಈ ಸ್ಟ್ರಿಪ್ಪನ್ನು ಬಳಸ್ತೀವಿ. ಹಾಗಾಗಿ ಇದು ತುಂಬ ಯೂಸ್ ಆಗುತ್ತೆ. ಹಾಗೆ ಇನ್ನೊಂದು ರೀತಿಯ ಸ್ಟ್ರಿಪ್ ಇದೆ. ಈ ಸ್ಟ್ರಿಪ್ಪನ್ನು ನಾವು ಸೊಂಟಕ್ಕೆ ಅಥವಾ ಮೇಲೆ ಇದನ್ನು ಪಟ್ಟಿಯ ರೀತಿ ಉಪಯೋಗಿಸಿ ಇದನ್ನು ನೇತು ಹಾಕಬಹುದು. ಅಥವಾ ಯಾವುದಾದ್ರೂ ವಸ್ತುವನ್ನು ಕೊಂಡೊಯ್ಯುವಾಗ ಅದನ್ನು ಕೈನಲ್ಲಿ ಹಿಡಿದುಕೊಳ್ಳಲು ಕಷ್ಟವಾಗುತ್ತಿದ್ದರೆ ಅದನ್ನು ಒಂದು ಬೆಲ್ಟ್ ರೀತಿ ಉಪಯೋಗಿಸಿ ಅದಕ್ಕೆ ಇದನ್ನು ನೇತು ಹಾಕಿಕೊಳ್ಳಬಹುದು. ಹಾಗೆ ಎಲ್ಲಾದರೂ ಹಿಕ್ಕಿಂಗ್ ಅಥವಾ ಕ್ಲೈಂಬಿಂಗ್ ಮಾಡುವಾಗ ಏನಾದರೂ ವಸ್ತುಗಳನ್ನು ಹಿಡಿದಿಟ್ಟುಕೊಳ್ಳಲು ಕೈಯಲ್ಲಿ ಆಗದಿದ್ದಾಗ ಈ ಮೂಲಕ ಅಥವಾ ಈ ಒಂದು ಸ್ಟ್ರಿಪ್ ಅಥವಾ ಸ್ಟ್ರಿಪ್ ಅಡ್ಜಸ್ಟರ್ ಮೂಲಕ ಇದನ್ನು ಬಳಸಿ ಯಾವುದೇ ವಸ್ತುವನ್ನು ಅಥವಾ ಸೊಂಟಕ್ಕೆ ಅಥವಾ ಪಟ್ಟಿ ರೀತಿ ಉಪಯೋಗಿಸಿ ನೇತು ಹಾಕಿಕೊಳ್ಳಬಹುದು. ಫ್ಯಾಕ್ಟ್ ನಂಬರ್ 5. ಸ್ನೇಹಿತರೆ, ನಾವು ಈಗ ಕರೆಯುವಂಥ ಕೆಲವೊಂದು ನಗರಗಳ ಹೆಸರನ್ನು ಸರಿಯಾಗಿ ಉಚ್ಚಾರಣೆ ಮಾಡುವುದಿಲ್ಲ. ಉದಾಹರಣೆಗೆ ತ್ರಿವೇಂದ್ರಂ, ಇದರ ಸರಿಯಾದ ಹೆಸರು ತಿರುವನಂತಪುರ. ಹಾಗೆ ಬ್ಯಾಂಗ್ಳೂರು, ಇದರ ಸರಿಯಾದ ಉಚ್ಚಾರಣೆ ಬೆಂಗಳೂರು. ಹಾಗೆ ವೈಜಾಗ್, ಇದರ ಸರಿಯಾದ ಉಚ್ಚಾರಣೆ ವಿಶಾಖಪಟ್ಟಣಂ. ಈ ರೀತಿಯ ಹೆಸರುಗಳನ್ನು ಯಾಕೆ ಕರೀತಾರೆ ಗೊತ್ತಾ? ಆಗಿನ ಕಾಲದಲ್ಲಿ ಅಂದರೆ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ವಿಶಾಖಪಟ್ಟಣಂ ಕರೆಯುವ ಬದಲು ಅವರು ವೈಜಾಗ್ ಅಂತ ಕರೆದ್ರು. ಅಂದರೆ ಅವರಿಗೆ ಈ ಹೆಸರುಗಳನ್ನು ಹೇಳಲು ಕಷ್ಟವಾಗುತ್ತಿತ್ತು. ಹಾಗಾಗಿ ಅವರು ವಿಶಾಖಪಟ್ಟಣಮನ್ನ ವೈಜಾಗ್ ಎಂದು ಕರೆದ್ರು. ಹಾಗೆ ಬೆಂಗಳೂರನ್ನ ಬ್ಯಾಂಗ್ಳೂರ್ ಅಂತ ಕರೆದ್ರು. ಹಾಗೆ ತಿರುವನಂತಪುರಮನ್ನ ತ್ರಿವೇಂದ್ರಂ ಅಂತ ಕರೆದ್ರು. ಇಲ್ಲಿ ಒಂದು ವಾಸ್ತವ ಏನಂದ್ರೆ, ಬ್ರಿಟಿಷರು ಭಾರತವನ್ನ ಆಳಿ ದೇಶವನ್ನ ಬಿಟ್ಟು ಹೋದ್ರು. ಆದರೆ ಅವರು ಬಳಸುವಂತ ಪದಗಳನ್ನ ಮಾತ್ರ ಬಿಟ್ಟು ಹೋಗಿಲ್ಲ. ಅದನ್ನ ಇಂದಿಗೂ ಕೂಡ ಬಳಸ್ತಾ ಇದ್ದೀವಿ. ಫ್ಯಾಕ್ಟ್ ನಂಬರ್ 6. ಇದು ಲಾಸ್ಟ್ ಫ್ಯಾಕ್ಟ್. ಸ್ನೇಹಿತರೆ, ಬೇಸಿಗೆ ಕಾಲದಲ್ಲಿ ತುಂಬಾನೇ ಸೆಕೆ ಆಗ್ತಾ ಇರುತ್ತೆ. ಹಾಗೆ ಫ್ಯಾನ್ ಸ್ವಿಚ್ ಕೂಡ ಆನ್ ಮಾಡಿದಾಗ ಫ್ಯಾನ್ ನಿಧಾನವಾಗಿ ಓಡುತ್ತೆ. ಚಳಿಗಾಲದಲ್ಲಿ ಮಾತ್ರ ಫ್ಯಾನ್ ಸ್ವಿಚ್ ಅನ್ನು ಆನ್ ಮಾಡಿದಾಗ ಸ್ಪೀಡ್ ಆಗಿ ಓಡುತ್ತೆ. ಇದು ಯಾಕೆ ಗೊತ್ತಾ? ಬೇಸಿಗೆ ಕಾಲದಲ್ಲಿ ಊರಿಗೊಂದು ಅಥವಾ ಒಂದು ಏರಿಯಾಕ್ಕೊಂದು TC ಅಥವಾ ಟ್ರಾನ್ಸ್ಫಾರ್ಮರ್ ಇರುತ್ತೆ. ಬೇಸಿಗೆ ಕಾಲದಲ್ಲಿ ಸಾಮಾನ್ಯವಾಗಿ ಫ್ಯಾನ್ ಆಗಿರ್ಬೋದು ಅಥವಾ AC ಒಂದೇ ಸಮನೆ ಓಡ್ತಾ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಫ್ಯಾನ್ ಹಾಗೂ AC ಎಲ್ಲ ರನ್ ಆಗ್ತಾ ಇರೋದ್ರಿಂದ ಪವರ್ ಸಪ್ಲೈ ಕಡಿಮೆ ಆಗುತ್ತೆ. ಹಾಗಾಗಿ ಆ ಸಪ್ಲೈಗೆ ತಕ್ಕಂತೆ ಅದು ನಿಧಾನವಾಗಿ ತಿರುಗುತ್ತೆ. ಹಾಗೆ ಚಳಿಗಾಲದಲ್ಲಿ ಯಾಕೆ ಜೋರಾಗಿ ತಿರುಗುತ್ತೆ ಅಂತಂದರೆ, ಚಳಿಗಾಲದಲ್ಲಿ ಯಾರು ಕೂಡ AC ಅಥವಾ ಫ್ಯಾನನ್ನು ಯೂಸ್ ಮಾಡೋದಿಲ್ಲ. ಆಗ ವೋಲ್ಟೇಜ್ ಸಪ್ಲೈ ಹೆಚ್ಚಾಗಿ ಇರುತ್ತೆ. ಆಗ ಫ್ಯಾನ್ ಸ್ವಿಚ್ ಅಥವಾ AC ಸ್ವಿಚ್ಚನ್ನು ಆನ್ ಮಾಡಿದಾಗ ಅದು ಸ್ಪೀಡಾಗಿ ರನ್ ಆಗುತ್ತೆ. ಹಾಗೆ ಬೇಸಿಗೆ ಕಾಲದಲ್ಲಿ ಫ್ಯಾನ್ ನಿಧಾನವಾಗಿ ಚಲಿಸಲು ಇನ್ನೊಂದು ಬಹುಮುಖ್ಯ ಕಾರಣ ಇದೆ. ಅದೇನು ಅಂತಂದರೆ, ಮನೆಯ ಮೇಲಿನ ಸೀಲಿಂಗ್ ಓವರ್ ಹೀಟ್ ಆಗಿ ತುಂಬಾ ಪ್ರೆಷರ್ನಿಂದ ಬಿಸಿ ಗಾಳಿ ಜನರೇಟ್ ಆಗ್ತಾ ಇರುತ್ತೆ. ಆ ಹೀಟ್ ಪ್ರೆಷರ್ಗೆ ಫ್ಯಾನ್ ಗಾಳಿ ಏನಾಗುತ್ತೆ, ಬೀಸಲು ತಡವಾಗುತ್ತೆ. ಹಾಗಾಗಿ ಅದು ಫ್ಯಾನ್ ಕೂಡ ಏನಾಗುತ್ತೆ, ಒತ್ತಡ ಬೀಳೋದ್ರಿಂದ ಅದು ಕೂಡ ನಿಧಾನವಾಗಿ ಚಲಿಸುತ್ತೆ. ಹಾಗೆ ಚಳಿಗಾಲದಲ್ಲಿ ಗಮನಿಸಿ ನೋಡಿ, ಫ್ಯಾನ್ ಗಾಳಿ ಮಾತ್ರ ಸ್ಪೀಡಾಗಿ ಬೀಸುತ್ತೆ. ಯಾಕಂದರೆ ಮನೆಯ ಮೇಲಿನ ಸೀಲಿಂಗ್ ತುಂಬಾ ಕೂಲಾಗಿ ಇರುತ್ತೆ, ಯಾವುದೇ ರೀತಿಯ ಪ್ರೆಷರ್ ಬೀಳೋದಿಲ್ಲ. ಹಾಗಾಗಿ ಚಳಿಗಾಲದಲ್ಲಿ ಫ್ಯಾನ್ ಸ್ಪೀಡಾಗಿ ತಿರುಗುತ್ತೆ, ಗಾಳಿ ಕೂಡ ಸ್ಪೀಡಾಗಿ ಬೀಸುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಯಾವ ಫ್ಯಾಕ್ಟ್ಸ್ ಇಷ್ಟ ಆಯಿತು ಅನ್ನೋದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋದಲ್ಲಿ ನೀವೇನಾದರೂ ಹೊಸದನ್ನು ಕಲ್ತಿದ್ರೆ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋಗೊಂದು ಖಂಡಿತ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನೀವಿನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ವಿಡಿಯೋಸ್ ಎಂದು ಸೆಲೆಕ್ಟ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.